ಪೂರ್ತಿ ದೇಶದಲ್ಲಿ ಮೌಲಾನಗಳಾಗಲಿ ಅಥವಾ ಹಿಂದುಳಿದ ಪ್ರಮುಖರಾಗಲಿ ಮುಸಲ್ಮಾನರಾಗಲಿ ಈಗ ಅವರ ತಿಳುವಳಿಕೆ ಬಂದು ಆಕಳನ್ನ ಗೋಮಾತೆ ಅಂತ ಮನುಷ್ಯರು ಅದಕ್ಕೆ ಕಾರಣನೂ ಉಂಟು. ನಾವೇನೋ ಒಂದು ಯಾವುದೋ ಇದಕ್ಕೆ ತಿಂತೇವೆ, ಆದ್ರೆ ನಮ್ಮ ಹಿಂದೂ ಭಾಯಿಗಳ ಮನಸ್ಸಿಗೆ ನೋಯಿರಬಾರ್ದು ಅನ್ನುವ ಒಂದು ಉದ್ದೇಶ ಅವರು ಪೂಜಿಸಿದಾಗ ಒಂದು ತಿಳುವಳಿಕೆ ಬಂದು ತಾವಾದರೂ ಅದನ್ನು ಗೋಮಾತೆ ಅಂತ ಹೇಳಿ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಘೋಷಣೆ ಮಾಡಬೇಕಂತ ಹೇಳಿ ಮತ್ತು ದೇಶಾದ್ಯಂತ ಅವರು ಹೇಳಿಕೊಡ್ತಾ ಇದ್ದಾರೆ. ಒಂದು ಹಳೆಯ ವಿಷಯ ಹೇಳ್ಬೇಕಂದ್ರೆ ಇದೇ ಹುಕ್ಕೇರಿ ಹೈಸ್ಕೂಲ್ ಗ್ರೌಂಡ್ದಾಗ ಗೋ ಮಂಗಲ ಯಾತ್ರೆ ಅಂತ ಹೇಳಿ ರಾಮಚಂದ್ರಪುರ ಮಠ ಸ್ವಾಮಿಗಳು ನೇತೃತ್ವ ಹಾಕಬೇಕು. ಬಹುತೇಕ ಒಂದು 50 ಜನ ಮಠಾಧೀಶರು ಇದ್ರು. ಆ ಎಲ್ಲ ಮಠಾಧೀಶರಕ್ಕಿಂತಲೂ ದೇವಾನಂದ ನಮ್ಮ ಹುಡುಗಟ್ಟಿ ಹೆಚ್ಚು ಪೂಜರಾಗ ಒಳ್ಳೆ ಸ್ಪೀಚ್ ಕೊಟ್ಟಿದ್ದು. ನಾನು ಬೆಳಿಗ್ಗೆ ಎದ್ದು ಹುಡುಗಟ್ಟಿಗೆ ಹೋದೆ. ಅದು ಅವರ ಎಲ್ಲರಿಗಿಂತಲೂ ತಮ್ಮ ಸ್ಪೀಚ್ ಬಹಳ ಚೆನ್ನಾಗಿತ್ತು ಅಂತ ಹೇಳಿದೆ. ಆಯ್ತು, ಯಾಕೆ ಅಂತಂದ್ರು ತಮ್ಮ ಜ್ಞಾನ ತಮ್ಮ ಸಂಸ್ಕೃತ ಶ್ಲೋಕಗಳನ್ನು ಕೇಳಿ ನಮಗೆ ನಿಮಗೆ ಇವತ್ತು ಇದೆ. ಆದ್ರೆ ಒಂದು ಪ್ರಶ್ನೆ ಇದೆ ಅಂತ ಅವರ ಆಗ್ತಿಲ್ಲ. ಏನು ಅಂತ ಕೇಳಿದವರ ಆಕಳನ್ನು ಈ ದೇಶದಲ್ಲಿ ಮೊದಲು ಯಾರು ಹತ್ಯೆ ಮಾಡಿದ್ರು, ಯಾರು ತಿಂತಿದ್ರು ಅಂತ ಕೇಳಿದೆ. ಅವಾಗ ಅಜ್ಜಾರ ಒಂದು 5 ನಿಮಿಷ ಮೌನವಾಗಿ ಕುಳಿತು ನಂತರ ಬೇರೆ ಅಜ್ಜಾರ ನನಗೆ ಭಾಷೆ ಹೋಗಿ ಕಾರ್ಲಿಕತ್ತ ಭಾಷೆ ಇದೆ. ಕಾರ್ಲಿಕತ್ತ ಹೋದ್ರೆ ನೇತ್ ಕೇಳ್ರಿ, ಏನೋ ಸ್ವಲ್ಪ ಓದಿದ ಜ್ಞಾನ ಇದೆ. ನನ್ನ ಪ್ರಶ್ನೆ ಇಷ್ಟೇ, ಗೋಹತ್ಯೆಯನ್ನ ದೇಶದಲ್ಲಿ ಪ್ರಾರಂಭ ಮಾಡಿದವರು ಯಾರು? ಪ್ರಾರಂಭ ಮಾಡಿದಾಗ ನಮ್ಮ ದೇಶದಲ್ಲಿ ಮುಸಲ್ಮಾನರಿದ್ರು ಏನ? ಅವಾಗ ಅವರ ಹೇಳಿದ್ರೆ ಗೋಹತ್ಯೆಯನ್ನ ಮೊದಲು ಮಾಡಿದವರು ಋಷಿಮುನಿಗಳು, ಬ್ರಾಹ್ಮಣರು ಅಂತ ಹೇಳಿದರು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕನೂ ಹೇಳಿದ್ರು. ಅವರು 2-3 ಶ್ಲೋಕ ಹೇಳಿದ್ರು. ಅದರಲ್ಲಿ ಒಂದೆರಡು ವಶಿಷ್ಠ ಮುನಿಗಳು ತಮ್ಮ ಭಕ್ತನ ಮನೆಗೆ ಹೋದಾಗ ಪೂಜೆಗೆ ಏಕಮ ಪ್ರಸಾದ ಬೇಕಂತ ಹೇಳಿ ಆ ಭಕ್ತರು ಕೇಳಿದಾಗ ವಶಿಷ್ಠ ಮುನಿಗಳು ಹೇಳಿದ್ರಂತೆ, ಈಗ ಒಂದು 4-5 ದಿವಸ ಆದಂತ ಎಳೆಕರುವಿನ ಮಾಂಸದ ಊಟ ನನಗೆ ಬೇಕು ಅಂತ ಹೇಳಿ. ಆದ್ರೆ ದೇಶದ ಒಂದು ಭಾವನೆ ಇದೆ, ಆಕಳನ್ನು ಮುಸಲ್ಮಾನರು ಅಷ್ಟೇ ತಿಂತಾರತ್ತೆ. ಆದ್ರೂ ಅವರಲ್ಲಿ ಬದಲಾವಣೆ ಆಗಿದೆ. ತುಂಬಾ ಸಂತೋಷ. ಗೋಮಾತೆಯ ಒಂದು ಆಶೀರ್ವಾದದಿಂದ